ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವಾಗ ಮಕ್ಕಳು ಸ್ಕೂಲ್ ಓಪನ್ ಆಗ್ತಿದೆ ಅಲ್ವಾ, ಸೊ ಅವರಿಗೋಸ್ಕರ ಪೆನ್ಸಿಲ್ ಬಾಕ್ಸ್ ಎಲ್ಲ ಯೂಸ್ ಆಗುತ್ತೆ. ನಾವು ಇವಾಗ ಕಾರ್ಡ್ಬೋರ್ಡಿಂದ ಹೇಗೆ ಪೆನ್ಸಿಲ್ ಬಾಕ್ಸ್ನ ಜಾಮೆಟ್ರಿ ಬಾಕ್ಸ್ ಅಂತಾರಲ್ಲ, ಅದನ್ನು ಕಾರ್ಡ್ಬೋರ್ಡಿಂದ ಹೇಗೆ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ರೀತಿ ನಾನು ಗಮ್ ಟೇಪ್ ತೊಗೊಂಡಿದ್ದೀನಿ. ಇದು ಕಾರ್ಡ್ಬೋರ್ಡ್ ಇದೆಯಲ್ಲ, ಮಕ್ಕಳು ಜಾಮೆಟ್ರಿ ಬಾಕ್ಸ್ ಬರುತ್ತಲ್ಲ, ಆ ಅಳತೆಗೆ ಕಟ್ ಮಾಡ್ಕೊಳ್ಳಿ. ಆ ಅಳತೆ ಕಟ್ ಮಾಡ್ಕೊಂಡು 4 ಪೀಸ್ನ ಅದೇ ಅಳತೆ ಕಟ್ ಮಾಡ್ಕೊಂಡು ಈ ರೀತಿ ನೋಡಿ ಗಮ್ ಟೇಪಲ್ಲಿ ಈ ರೀತಿ ನೀಟಾಗಿ ಅಂಟಿಸ್ಕೊತಾ ಇದ್ದೀನಿ. ಗಮ್ ಟೇಪಲ್ಲಿ ನೋಡಿ ನೀಟಾಗಿ ಹತ್ರ ಇಟ್ಕೊಂಡು ಅಂಟಿಸ್ಕೊಬೇಕು. ಈ ರೀತಿ 4 ಪೀಸ್ ಮಾಡ್ಕೊಂಡು ಈ ರೀತಿ ಒಂದೊಂದನ್ನೇ ಈ ರೀತಿ ಅಂಟಿಸ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಈ ರೀತಿ ನೀಟಾಗಿ ಅಂಟಿಸ್ಕೊಬೇಕು. ಇದಾದಮೇಲೆ ನೋಡಿ, ಇವಾಗ ಗಿಫ್ಟ್ ಪ್ಯಾಕಿಂಗ್ ಮಾಡ್ತಾರಲ್ಲ, ಆ ಕವರು ಅಥವಾ ಪೇಪರು, ಆ ಪೇಪರ್ನ ಯೂಸ್ ಮಾಡ್ಕೊಂಡು ಇದ್ರ ಮೇಲೆ ಅಂಟ್ಸೋಕ್ಕೋಸ್ಕರ ನೋಡಿ, ಇವಾಗ ಗಿಫ್ಟ್ ರ್ಯಾಪರ್ ಮಾಡ್ತಾರಲ್ಲ, ಕವರಲ್ಲ ಪೇಪರ್ ಬರುತ್ತೆ ನೋಡಿ, ಅದರಲ್ಲಿ ಡಿಸೈನು ಮತ್ತು ವೆರೈಟಿ ಕಲರ್ಸ್ ಎಲ್ಲ ಇರುತ್ತೆ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಪೇಪರ್ ತೊಗೊಂಡು ಇದ್ರ ಮೇಲೆ ಈ ರೀತಿ ಈ ಮೇಲೆ ಬರುತ್ತಲ್ಲ, ಇದ್ರ ಮೇಲೆ ಅಂಟಿಸ್ಕೊಬೇಕು. ನೋಡಿ, ಈ ರೀತಿ ಬಾಕ್ಸ್ ಟೈಪಲ್ಲಿ ಬರುತ್ತೆ ನೋಡಿ. ಈ ರೀತಿ ಗಮ್ ಟೇಪ್ ಅಂಟಿಸಾದ್ಮೇಲೆ ಈ ರೀತಿ ಬಾಕ್ಸ್ ಟೈಪಲ್ಲಿ ಆಗಬೇಕು ನೋಡಿ. ಈ ರೀತಿ ನೋಡಿ, ನೀಟಾಗಿ ಈ ರೀತಿ ಕರೆಕ್ಟ್ 4 ಶೇಪಲ್ಲಿ ಬರಬೇಕು. ಅದಾದಮೇಲೆ ನೋಡಿ, ಈ ರೀತಿ ಟ್ರಯಾಂಗಲಲ್ಲಿ ಕಟ್ ಮಾಡ್ಕೊಬೇಕು. ಈ ಅಳತೆನ, ಈ ಬಾಕ್ಸ್ ಅಳತೆನೇ ತೊಗೊಂಡು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಕಾರ್ಡ್ಬೋರ್ಡ್ನ ಈ ರೀತಿ ಕಟ್ ಮಾಡ್ಕೊಬೇಕು. 4 ಕಟ್ ಮಾಡ್ಕೊಬೇಕು ನೋಡಿ. ಈ ರೀತಿ ಇದೇ ಅಳತೆಗೆ ಇದನ್ನು ಕಟ್ ಮಾಡ್ಕೊಬೇಕು ನೋಡಿ. ಇವಾಗ ನಾನು 4 ಪೀಸು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ, ಈ ರೀತಿ. ಅದಾದಮೇಲೆ ನೋಡಿ, ಇದಕ್ಕೆ ನಾನು ಇವಾಗ ಹೇಳಿದ್ನಲ್ಲ, ಗಿಫ್ಟ್ ರ್ಯಾಪರ್ ಬರುತ್ತಲ್ಲ, ಅದನ್ನು ಈ ರೀತಿ 2 ಸೈಡು ಕೂಡ ನೀಟಾಗಿ ಅಂಟಿಸ್ಕೊಬೇಕು ನೋಡಿ. ನಾನು ಈ ರೀತಿ ಗಿಫ್ಟ್ ಪೇಪರ್ ತೊಗೊಂಡಿದ್ದೀನಿ ನೋಡಿ, ಗಿಫ್ಟ್ ಪ್ಯಾಕ್ ಮಾಡ್ತಾರಲ್ಲ ಆ ಪೇಪರ್ ತೊಗೊಂಡಿದ್ದೀನಿ. ನೀವು ಬಟ್ಟೆ ಕ್ಲಾತ್ ಬೇಕಾದ್ರೂ ತೊಗೊಬೋದು. ಯಾವ್ದಾರ ವೇಸ್ಟ್ ಕ್ಲಾತ್ ಇರುತ್ತಲ್ಲ, ಬಟ್ಟೆ ಇರುತ್ತಲ್ಲ, ಅದರಲ್ಲೂ ಸಹ ಮಾಡ್ಬೋದು, ಅದರಲ್ಲೂ ಅಂಟಿಸ್ಕೊಬೋದು. ನಾನಿವಾಗ ಈ ರೀತಿ ಗಮ್ ಹಾಕಿ ಗಿಫ್ಟ್ ಪ್ಯಾಕಿಂಗ್ ಮಾಡ್ತಾರಲ್ಲ, ಆ ಪೇಪರ್ನ ತೊಗೊಂಡು ಇದ್ರ ಮೇಲೆ ಅಂಟಿಸ್ತಾ ಇದ್ದೀನಿ. ಕ್ಲಾತಲ್ಲಿ ಮಾಡೋರಾದರೆ ನೀವು ಇದೆಲ್ಲ B7000 ಫ್ಯಾಬ್ರಿಕ್ ಗಮ್ಮೇ ಯೂಸ್ ಮಾಡ್ಕೊಬೇಕು. ಇದು ಬರೀ ಪೇಪರಲ್ಲಿ ಮಾಡೋರಾದರೆ ಇದು ಫೆವಿಕಲ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿದ್ರೆ ಆಯಿತು ನೋಡಿ. ಈ ರೀತಿ ಗಮ್ ಹಾಕಿ ನೀಟಾಗಿ 4 ಸೈಡನ್ನು ಅಂಟಿಸ್ಕೊಳ್ಳಿ. 2 ಸೈಡು ಪೇಪರ್ ನೀಟಾಗಿ ಅಂಟಿಸ್ಕೊಳ್ಳಿ ಆಯಿತಾ. ಕಾರ್ಡ್ಬೋರ್ಡ್ ಕಾಣದೇ ಇರೋ ರೀತಿಯಲ್ಲಿ 2 ಸೈಡಲ್ಲಿ ಅಂಟಿಸ್ಕೊಬೇಕು. ನೋಡಿ, ಈ ರೀತಿ ನೀಟಾಗಿ ಅಂಟಿಸ್ಕೊಳ್ಳಿ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ನ ಇದು ಪೇಪರ್ ತೊಗೊಂಡು ಈ ರೀತಿ ಅಂಟಿಸ್ಕೊಬೇಕು. ಯಾವ ಕಲರ್ ನಿಮಗೆ ಇಷ್ಟ ಆಗುತ್ತೆ, ಮತ್ತು ಮಕ್ಕಳಿಗೆ ಯಾವ ಕಲರ್ ಇಷ್ಟ ಆಗುತ್ತೆ ವೆರೈಟಿಯಾಗಿ ಅವ್ರ ಕಲರಿಗೆ ಇಷ್ಟಪಟ್ಟು ಬೇಕಾದ್ರೆ ಸ್ಟಿಕ್ಕರ್ ಅಂಟಿಸ್ಬೋದು ಇದ್ರ ಮೇಲೆ. ಅವರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡಿಕೊಟ್ರೆ ಅವರಿಗೂ ತುಂಬ ಖುಷಿ ಆಗುತ್ತೆ ಅಲ್ವಾ ಮಕ್ಕಳಿಗೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಯಾವ್ದು ಇಷ್ಟ ಅದನ್ನು ಮಾಡಿ, ಅದನ್ನೇ ಆ ಕಲರೇ ಚಾಯ್ಸ್ ಮಾಡ್ಕೊಂಡು ಮಾಡ್ಬೋದು. ಇದು ಕ್ಲಾತಲ್ಲಾದರೆ ಇನ್ನೂ ಸೇಫ್ಟಿಯಾಗಿ ಬರುತ್ತೆ ನೋಡಿ. ಈ ರೀತಿ ಇವಾಗ ನಾವು ನೋಡಿ, ಇದು ಪೇಪರ್ನ ಅಂಟಿಸಿವಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗಲೇ ಅಲ್ವಾ ನೋಡಿ. ಇವಾಗ ದೊಡ್ಡ ಮಣಿ ತೊಗೊಂಡಿದ್ದೀನಿ ಆಯಿತಾ. ಮಣಿ ನೋಡಿ, ಈ ರೀತಿ ಮಣಿನ ಈ ರೀತಿ ಗಮ್ ಹಾಕಿ ಇಲ್ಲಿ ಅಂಟಿಸ್ಕೊಬೇಕು. ಅದಾದಮೇಲೆ ನೋಡಿ, ಈ ರೀತಿ ದಾರ ತೊಗೊಂಡಿದ್ದೀನಿ. ಆ ದಾರನ ನೋಡಿ ಈ ರೀತಿ ಅಂಟಿಸ್ಕೊಬೇಕು. ಇಲ್ಲಿ ನೋಡಿ, ಈ ರೀತಿ ಬಾಕ್ಸ್ನ ಈ ರೀತಿ
ನೋಡಿ ಇಲ್ಲಿ ಮಣಿ ಇಡಬೇಕು, ನೋಡಿ ಇಲ್ಲಿ ಮಣಿ ಅಂಟಿಸ್ಬೇಕು. ಅಳತೆ ನೋಡಿ ಅಲ್ಲಿ ಮಣಿ ಅಂಟಿಸ್ಕೊಬೇಕು. ನೋಡಿ ಇವಾಗ ಇದನ್ನು ದಾರ ಇದೆಯಲ್ಲ ಇದನ್ನು ಈ ರೀತಿ ಗಮ್ ಹಾಕಿ ಅಂಟಿಸ್ಕೊತಾ ಇದ್ದೀನಿ. ಇದು ನೀಟಾಗಿ ಟೈಟಾಗಿ ನಿಂತ್ಕೊಬೇಕಾಯ್ತಾ. ಇದ್ರ ಮೇಲೆ ನಾವು ಪೇಪರ್ ಮತ್ತು ಅಂಟಿಸೋಣ. ಫ್ಯಾಬ್ರಿಕ್ ಇದ್ದರೆ ಕ್ಲಾತ್ ಆದವರು ಕ್ಲಾತ್ ಅಂಟಿಸ್ಕೊಳ್ಳಿ. ನೋಡಿ ಮತ್ತೆ ಇದ್ರ ಮೇಲೆ ನಾನು ಈ ರೀತಿ ಪೇಪರ್ನ ಮತ್ತು ಇದ್ರೊಳಗೆ ಅಂಟಿಸ್ತಾ ಇದ್ದೀನಿ ನೋಡಿ. ನೋಡಿ ಇದ್ರೊಳಗೆ ಈ ರೀತಿ ಅಂಟಿಸ್ಕೊಬೇಕು. ಇದು ಸ್ವಲ್ಪ ಒಣಗೋವರೆಗೂ ಬಿಡಬೇಕಾಯ್ತಾ. ನೋಡಿ ಈ ರೀತಿ ನೀಟಾಗಿ ಅಂಟಿಸ್ಕೊಂಡಾದ್ಮೇಲೆ ಬಟನ್ ಇದು ಮಣಿ ಇಡ್ತೀವಲ್ಲ, ಮಣಿ ಇಟ್ಟಾದಮೇಲೆ ಮತ್ತು ದಾರ ಅಂಟಿಸಾದ್ಮೇಲೆ ಸ್ವಲ್ಪ ಒಣಗಕ್ಕೆ ಬಿಡಬೇಕು. ಡ್ರೈ ಆದಮೇಲೆ ಮತ್ತೆ ಇದು ಮಾಡ್ಕೊಬೇಕು, ಕೆಲಸ ಮಾಡಬೇಕು. ನೋಡಿ ಈ ರೀತಿ ನೀಟಾಗೆ ಅಂಟಿಸ್ಕೊಬೇಕು. ಅದಾದಮೇಲೆ ನೋಡಿ ಈ ರೀತಿ ಮಣಿ ಅಳತೆ ತೊಗೊಳ್ಳಿ, ದಾರ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಮಣಿ ಇಟ್ಟು ಅಂಟಿಸ್ಕೊಬೇಕು. ನೋಡಿ ಈ ರೀತಿ ಗಮ್ ಹಾಕಿ ನೋಡಿ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಳತೆ ನೋಡಿ ಮಣಿ ಇಡಬೇಕು. ನೋಡಿ ಈ ರೀತಿ ಗಮ್ ಹಾಕಿ ಅದಾದಮೇಲೆ ಈ ರೀತಿ ಮಣಿ ಇಟ್ಟು ಅಂಟಿಸ್ಕೊಳ್ಳಿ. ಸ್ವಲ್ಪ ಡ್ರೈ ಆಗೋವರೆಗೂ ಬಿಡಬೇಕು, ಇಲ್ಲಾಂದರೆ ಕಿತ್ಕೊಂಬರುತ್ತೆ. ನೋಡಿ ಇವಾಗ ಮಣಿ ಇಟ್ಟು ಡ್ರೈ ಮಾಡ್ಕೊಂಡಿದ್ದೀನಿ, ಒಣಗಿಸ್ಕೊಂಡಿದ್ದೀನಿ. ನೋಡಿ ಇವಾಗ ಟ್ರಯಾಂಗಲ್ ಶೇಪ್ ಇದೆಯಲ್ಲ ಅದನ್ನು ಅಷ್ಟೇ ಈ ಪೇಪರಿಂದ ಫುಲ್ಲು ಕವರ್ ಮಾಡ್ಕೊಂಡು ಅಂಟಿಸ್ಕೊಬೇಕು. ಈ ಪೇಪರ್ನ ಅಂಟಿಸ್ಕೊಬೇಕು. ಟ್ರಯಾಂಗಲ್ ಶೇಪಲ್ಲಿ ಇದೆಯಲ್ಲ ಅದ್ರ ಮೇಲೂ ಸಹ ಈ ಪೇಪರ್ನ ಈ ರೀತಿ ಅಂಟಿಸ್ಕೊಳ್ಳಿ. ನೋಡಿ ಗಮ್ ಹಾಕಿ ಈ ರೀತಿ ನೋಡಿ ನಾನು ಅಂಟಿಸಿದ್ದೀನಲ್ಲ ಅದೇ ರೀತಿ ಎರಡು ಸೈಡು ಅಂಟಿಸ್ಕೊಳ್ಳಿ. ಅದೇ ರೀತಿ ನೋಡಿ 4 ಮಾಡಿದ್ದೀನಿ. ಅದಾದಮೇಲೆ ಈ ಬಾಕ್ಸ್ ತೊಗೊಂಡು ಈ ರೀತಿ ನೋಡಿ ಈ ರೀತಿ ಗಮ್ ಹಾಕಿ ನೋಡಿ ಆ ಟ್ರಯಾಂಗಲ್ನ ಇಡಬೇಕು. ಇವಾಗ ಈ ಶೇಪಲ್ಲಿ 2 ಟ್ರಯಾಂಗಲ್ ಶೇಪ್ ಬರ್ತಾ ಇದೆಯಲ್ಲ, 2 ಸೈಡಲ್ಲಿ 2 ಸೈಡು ಟ್ರಯಾಂಗಲ್ನ ಇಟ್ಕೊಬೇಕು. ಈ ರೀತಿ ನೋಡಿ ನೋಡಿ ಈ ರೀತಿ ಅಂಟಿಸ್ಕೊಬೇಕು. ಆ ಕಡೆ ಸೈಡೊಂದು ಈ ಕಡೆ ಸೈಡೊಂದು ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಳಿ. ನೋಡಿ ಈ ರೀತಿ ಬಾಕ್ಸು ಕ್ಲೋಸ್ ಆಗಬೇಕು. ನೋಡಿ ಇವಾಗ ನಾನು 2 ಸೈಡ್ ಅಂಟಿಸ್ಕೊಂಡಿದ್ದೀನಿ. ನೋಡಿ ಇವಾಗ ನಮ್ಮ ಬಾಕ್ಸು ರೆಡಿಯಾಗಿದೆ. ಇಲ್ಲಿ ನೋಡಿ ಇಲ್ಲಿ ಒಳಗಿದೆಯಲ್ಲ ಸ್ವಲ್ಪ ಪೇಪರ್ ಹಾಕಿ ಇದಕ್ಕೆ ಇನ್ನೂ ಸ್ವಲ್ಪ ಕೆಲಸ ಇದೆ. ನೋಡಿ ಇವಾಗ ಇದನ್ನು ಒಳಗಿದೆಯಲ್ಲ ಇದರೊಳಗೆ ನೋಡಿ ಇದೆಲ್ಲ ಒಣಗಿದೆ. ನೋಡಿ ನಾನು ಇವಾಗ ಹಾಕಿ ನೋಡ್ತಾ ಇದ್ದೀನಿ. ನೋಡಿ ಬಾಕ್ಸ್ ನಮ್ಮದು ರೆಡಿಯಾಗಿದೆ. ನೋಡಿ ಈ ರೀತಿ ಇವಾಗ ನೋಡಿ ಇನ್ನೂ ಸ್ವಲ್ಪ ಕೆಲಸ ಇದೆ. ಈ ರೀತಿ ಒಳಗಿದೆಯಲ್ಲ ಹೊರಗೆ ಪೆನ್ನೆಲ್ಲ ಹೊರಗೆ ಬರಬಾರ್ದಲ್ವ, ಪೆನ್ಸಿಲು ಪೆನ್ನೆಲ್ಲ, ಅದಕ್ಕೋಸ್ಕರ ನೋಡಿ ಈ ಪೇಪರ್ನ ಈ ರೀತಿ ಪೇಪರೋ ಇಲ್ಲ ಕಾರ್ಡ್ಬೋರ್ಡೋ ಆ ರೀತಿ ಆ ಶೀಟ್ನ ಈ ರೀತಿ ಕ್ಲಾತಲ್ಲಿ ಮಾಡ್ಕೊಳ್ಳಿ. ಈ ರೀತಿ ಗಮ್ ಹಾಕಿ 2 ಸೈಡು ಈ ರೀತಿ ಪೇಪರ್ನ ಅಂಟಿಸ್ಕೊಬೇಕು. ಆವಾಗ ಏನು ಹೊರಗೆ ಹೋಗಲ್ಲ, ಪೆನ್ಸಿಲು ಪೆನ್ನೆಲ್ಲ ಹೊರಗಾಗಲ್ಲ. ನೋಡಿ ಈ ರೀತಿ 2 ಸೈಡು ಈ ರೀತಿ ಗಮ್ ಹಾಕಿ ಪೇಪರ್ನ ಅಂಟಿಸ್ಕೊಳ್ಳಿ. ನೋಡಿ ಈ ರೀತಿ ನಮ್ಮದು ಇವಾಗ 2 ಸೈಡು ಅಂಟಿಸ್ಕೊಂಡಿದ್ದೀನಿ. ಇವಾಗ ನಮ್ಮ ಜಾಮಿಟ್ರಿ ಬಾಕ್ಸು ಕೆಲಸ ಫಿನಿಶ್ ಆಗಿದೆ. ನೋಡಿ ಇಷ್ಟೇ ಇರೋದು. ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ನಮ್ಮ ಜಾಮಿಟ್ರಿ ಬಾಕ್ಸ್ ರೆಡಿಯಾಗಿದೆ ಅಲ್ವಾ. ನೋಡಿ ಇದರಲ್ಲಿ ಪೆನ್ಸಿಲು, ಎರೇಸರು, ಶಾರ್ಪ್ನರು, ಬೇಕಾದರೆ ನೀವು ಕ್ರಯಾನ್ಸ್ ಬಾಕ್ಸ್ ಕೂಡ ಕ್ರಯಾನ್ಸ್ ಇಡ್ಬೋದು. ನೋಡಿ ನಮ್ಮ ಜಾಮಿಟ್ರಿ ಬಾಕ್ಸ್ ರೆಡಿಯಾಗಿದೆ. ಹೇಗಿದೆ ಅಂತ
ಕಮೆಂಟಲ್ಲಿ ತಿಳಿಸಿ ಆಯಿತಾ. ಕಮೆಂಟ್ ಮಾಡಿ, ಇಷ್ಟ ಆದವರು ಲೈಕ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಒಳ್ಳೊಳ್ಳೆ ಕ್ರಾಫ್ಟ್ ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ಕ್ರಾಫ್ಟ್ ವೀಡಿಯೋಸು ಹಾಕಿದ್ದೀನಿ. ಸೊ ಅದನ್ನು ನೋಡಿ ಆಯಿತಾ. ಥ್ಯಾಂಕ್ ಯು.